ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ರಜ್ಮೀಸ್ ಫುಡ್ ಕೋರ್ಟ್. ಇಂದು ನಾನು ಇಪ್ಪವರು ಟೇಸ್ಟ್ ಆಯ್ತುಲ್ಲ, ಸಿಂಪಲ್ ಆಯ್ತುಲ್ಲ. ಅವರು ಬಿರಿಯಾನಿ ಹಾಕಿ ಉಂಟುಲ್ಲೆ, ಮಟನ್ ಬಿರಿಯಾನಿ ಈಕಾಯ್ತು ವೆರಿ ತಿನ್ನಾಯ್ತು. ಸ್ಲೈಸ್ ಹಾಕ್ಯೋ ಅದನ್ನು 5 ಸ್ಲೈಸ್ ಹಾಕಿರೆ ವೆರಿ ತಿನ್ನಾಯ್ತು. ಬಂದು ನಿಂಗೆ ಮಾರ್ಗಂಬೀನು ಉಂಟು ಹೆಂಗಿದ್ರೆ ಪರ್ಚೇಸ್ ಹಾಕೋರು നല്ല ഉടത്തിൽ കട്ടാക്കുക. 1 kg ಹತ್ರ ಆನಿಯನ್ പിന്നെ ഒരു മീഡിയം സൈസ് ഇത് 8 ಟೊಮ್ಯಾಟೊ കട്ടാക്കിയിട്ടെടുത്തോണ്ട്ರೆ. പിന്നെ ಇದಕ್ಕೆ ನಾನು ಜಿಂಜರ್ ಗಾರ್ಲಿಕ್ പിന്നെ പേസ്റ്റ് എടുത്തോണ്ട്ರೆ. പിന്നെ ടർമറിക് പൗഡർ, പെപ്പർ പൗഡർ, ദെൻ ഇത് പേസ്റ്റ് ആയിട്ട് എടുത്തോണ്ട് ഇവിടെ ഗ്രീൻ പേസ്റ്റ് ഉണ്ടല്ലേ, അത് ഗ്രീൻ ചില്ലിയും പിന്നെ തെല്ല ಕ್ಯಾಶ್ಯೂ ಇಟ್ಟಿದ್ದು ನಾನು ಪೇಸ್ಟ್ ಹಾಕಿಟ್ಟು ಎಡ್ತೊಂಡ್ರೆ. പിന്നെ ಬಿರಿಯಾನಿ ಮಸಾಲ ಎಡ್ತೊಂಡ್ರೆ, ഒരു ಜಂಡು ಆನಿಯನ್ ಫ್ರೈ ಹಾಕಿಟ್ಟು ಎಡ್ತೊಂಡ್ರೆ, ಬಿರಿಯಾನಿ ಮಸಾಲ, ಚಿಕನ್ ಮಸಾಲ, ಮಟನ್ ಮಸಾಲ ಎಲ್ಲ ಎಡ್ತೊಂಡ್ರೆ, ಗರಂ ಮಸಾಲ, ಸಾಲ್ಟ್ ಇತರ ಇಂಗ್ರೀಡಿಯೆಂಟ್ಸ್ ಎಲ್ಲ ಯೂಸ್ ಹಾಕಿತ್ತು ನಾನು ಹಾಕಿಯೊಲ್ಲೆ. പിന്നെ ಗೀಮ್ ಯೂಸ್ ಹಾಕಿ ಉಂಟುಲ್ಲೆ, ಕರಿ ಲೀವ್സും ತೆಲ್ ಫ್ರೈ ಹಾಕಿಟ್ಟು ಎಡ್ತೊಂಡ್ರೆ, ಕೊರಿಯಂಡರ್ ಲೀವ್ಸ್ ಆ್ಯಂಡ್ ಪುದೀನ ಲೀವ್സും ಆ್ಯಡ್ ಹಾಕಿ ಉಂಟುಲ್ಲೆ. ಇപ്പം ನಾನು ഒരു 4 ಟೇಬಲ್ ಸ್ಪೂನ್ ಹತ್ರ ಆಯಿಲ್ ಎಡ್ತೊಂಡ್ರೆ. ಇದು ವೆಜಿಟೇಬಲ್ ಆಯಿಲ್ ಬೇಣು ಅದು ಎಡ್ತೊಳ್ಳೋರು ಆದರೆ ನಾನು ಎಡ್ತೊಂಡ್ರೆ. ಇದು ಆಯಿಲ್ ಬೆಚ್ಚಾಂಬತ್ತುಗು ನಂಗೆ ಆಯಿಲ್ ಬೀತಿತ್ತು, ಆಯಿಲ್ ಬೆಚ್ಚಾಂಬತ್ತುಗು ಇದಕ್ಕೆ ഒരു 2 ಟೇಬಲ್ ಸ್ಪೂನ್ ಹತ್ತರ ಜಿಂಜರ್ ಗಾರ್ಲಿಕ್ ಪೇಸ್ಟ್ ನಾನು ಇಟ್ಟರೆ ಇಟ್ಟುತ್ತಾದ್ರೆ ರಾ ಸ್ಮೆಲ್ ಎಂದರೆ ಉಂಡು ಅದು ಪೌಂಡ್ ಎಡ್ತೋಳು ನಂಗೆ. ಆದರೆ ಫ್ರೈ ಹಾಕೋಣ ಈ ಆಯಿಲ್ ಫ್ರೈ ಹಾಕಿ ಹಂಗೆ ಇತ್ತು ನಂಗೆ ಆನಿಯನ್ ಜಂಡು ನಂಗೆ ಸಪ್ರೇಟ್ ಫ್ರೈ ಹಾಕಿ വെച്ചോണ്ട്ರೆ. ಅದು ಬೇಡ ನಂಗೆ ಇದೇ ಆಯಿಲ್ ಫಸ್ಟಿಗೆ ಫ್ರೈ ಹಾಕಿ ಇಡ್ಕ ನಾನು ಸಪ್ರೇಟ್ ಫ್ರೈ ಹಾಕಿಡೆ ಚಂದಂಗೆ ನಕ್ಕೆ ಚಿಕನು ಫ್ರೈ ಹಾಕೋ ಇಂಥದ್ಕಾಯ್ತು ಸಪ್ರೇಟ್ ಹಾಕಿರೆ. ನೀವು ಆಯಿಲ್ ವೇಸ್ಟ್ ಆವಡು ಉಂಟುಕೊಂಡೆಂಗೆ ಇದ್ಲು ಫಸ್ಟಿಗೆ ನೀವು ಜಂಡು ಆನಿಯನ್ಡೆ ಫ್ರೈ ಹಾಕಿ ಬೇಕೋರು, ಕರಿ ಲೀವ್ಸುം ಇದ್ಲೇ ಫ್ರೈ ಹಾಕಿತ್ತು ನೀವು ಸಪ್ರೇಟ್ ಬೆಚ್ಚಲೋರು. ಇದ್ರೆ ರಾ ಸ್ಮೆಲ್ಲೆಲ್ಲ ಪೋಯಿಲ್. പിന്നെ ನಂಗೆ ಏನಿಪ್ಪ ಕಟ್ಟಾಕಿ ಬೆಚ್ಚ ಸ್ಲೈಸ್ ತಿನ್ನಾಯ್ತು ನಂಗೆ ಕಟ್ಟಾಕಿ ಬೇಗ ಫ್ರೈ ಆಯಿತು ಬಂಡು. ನಾನು ಅದು ಕಾಟಿಯಲ್ಲೇ ಅದ್ಲು ನಂಗೆ ಕಟ್ಟಾಕಿರೆ ಅದ್ಲು നല്ല ಈಸಿ ಅವಡು. ನಾನು ಇത്ര ಟೈಮ್ ಎಂದರೆ ಯೂಸ್ ಹಾಕಿರ ಆನಿಯನ್ ಕಟ್ಟಾಕೋಗು ಅದ್ಲು ನಕ್ಕೆ ಬೆಸ್ಟ್ ಉಂಟು ಆಯ್ದು ಅದ್ಲೇ. ಸೊ ಇದು ತಿನ್ನಾಯ್ತು ಬಂಡು ಬೇಗ ಕಟ್ಟಾಕಿತ ಅವಡು. ಇದ್ರೆ ಹಂಗನೆ ನಂಗೆ ತೆಲ್ಲ ಫ್ರೈ ಹಾಕೋಣ. ಫ್ರೈ ಚೊಂದಿಂಗೆ ತೆಲ್ಲ ಸಾಲ್ಟು ಇಟ್ಟದು ನಂಗೆ ಅದ್ರ ಮುಚ್ಚಿಬೇಕು. ಚೊಮ್ಮೆ ಆನಿಯನ್ ಉಂಡಲೆ ಚೊಮ್ಮೆ ನೆರ ಇಲ್ಲಂಗೆ ಫ್ರೈ ಹಾಕಿ ಉಂಟಿಕ್ಕೋಣ ಅವಡು ನಂಗಪ್ಪ ನಾಳೆ ಬೇರೆಂದ ಹೆಂಗೆ ಸೊರಯಿಂದ ಹೆಂಗೂ ಹಾಕೋಗೌಡು. ಅದರಂಟಿ ಮುನ್ನೋಲು ನಾನೂರು 2 ವೀಡಿಯೋಸ್ ಇದೇ ಚಾನೆಲ್ ಲಾಸ್ಟ್ 2 ಡೇಸ್ಲಿ ಇಟ್ಟುಂಟುಲ್ಲೆ. ನಿಮಗೆ ನಿಮಗೆ ರೆಸಿಪೀಸ್ ಇಡ್ರೆದು ಇಷ್ಟ ಅವಡ ಅಲ್ಲಂಗಂತೆ ಇನ್ಫಾರ್ಮೇಷನ್ ಇಂದಂಗೆ ಇಷ್ಟ ಅವಡ ಅಂತ ಕಮೆಂಟ್ ಹಾಕೋರು. ನೀವು ಇದ್ಲ ಕಮೆಂಟ್ ಬಾಕ್ಸ್ ಉಂಡು, ಕಮೆಂಟ್ ಹಾಕೋರು. പിന്നെ ആരെല്ലാം എൻ്റെ ചാനൽ ഫസ്റ്റ് ടൈം നോക്കിയിട്ടുള്ളവർ സബ്സ്ക്രൈബ് ആക്കോರು, ലൈക്ക് ആക്കോರು, നിങ്ങളെ ഫ്ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಲಿಂಕ್ಡ್ ಶೇರ್ ಹಾಕೋಗು ಮರಕಂಡ. ಇಪ್ಪ ನಾನು 1 kg ಹತ್ರ ಮಟನ್ ಎಡ್ತೊಂಡ್ರೆ ಅದಕ್ಕೆ ಪೆಪ್ಪರ್ 1 ಟೇಬಲ್ ಸ್ಪೂನ್ ಪೆಪ್ಪರ್ പിന്നെ 3/4 ಟೀಸ್ಪೂನ್ ಹತ್ತರ ಟರ್ಮರಿಕ್ ಪೌಡರ್ ಸಾಲ್ಟ್ ಇಟ್ಟಿತ್ತು ಮಿಕ್ಸ್ ಹಾಕಿತ್ತು ಇದ್ರೆ ಬೇವಗು ಬೆಚ್ಚೊಲ್ಲೆ. ഒരു 5-6 ವಿಸಿಲ್ ಆವಣು ಎಲ್ಲ ಒಟ್ಟಿಗೂ ಮಿಕ್ಸ್ ಹಾಕಿತ್ತು ನಂಗೆ ಬೇವಗು ಬೆಚ್ಚಂಗಾಯ್ತು. ಇದು ഒരു 90% ಬೇವೋನು പിന്നെ ഒരു 10% ದಮ್ಮಲ್ ಬೇವುಡು. ಸೊ ಅದ್ರ ಟೇಸ್ಟು ಸಪ್ರೇಟ್ ನಂಗೆ ಗೊಂತವರು. ಇದು ನಾನು ತೆಲುಗುನೋಲ್ ಹಾಕಿ ವೇಚೆ ವೀಡಿಯೋ. ಸೊ ಅದಕ್ಕಾಯ್ತು ನಾನಿಪ್ಪ ಅಪ್ಲೋಡ್ ಹಾಕಿ ಉಂಟುಲ್ಲೆ ಎಂದೇ ಚಂದಂಗೆ ನಾನು ಇದೇ ಚಾನೆಲ್ ನಂಗೆ ಮೋಟಿವೇಶನ್ ഒരു ಇನ್ಸ್ಪಿರೇಷನ್ ಆಯ್ತುಲ್ಲ ഒരു ವೀಡಿಯೋಸ್ ಹಾಕಿಯೋಲ್ಲೆ ಅದಕ್ಕಾಯ್ತು ಇದು ಮುನ್ನೋಲ್ ಹಾಕಿದ್ದು. ನಿಮಗೆ ಏನು ಆಡಿಯನ್ಸ್ಗೆ ಏದ್ರೆ ಇಷ್ಟ ಅವಡು ರೆಸಿಪೀಸ್ ಬೇಡ ನಂಗೆ ಅದ್ರಮೇ ಆ ಕಡೆ ಇಲ್ಲಂಟ ಹೆಂಗೆ ಹಂಗಂತೆ ವೀಡಿಯೋಸ್ ಎಲ್ಲ ಇಡ್ರಿ. ಇದಿಪ್ಪ ಆನಿಯನ್ ಎಲ್ಲ ತೆಲ್ಲ ಸಾಫ್ಟ್ ಆಯ್ತು ಬಂದರು ಏನಿಪ್ಪ ನಂಗೆ ಹಾಕಿ ಬೆಚ್ಚೆ ಇದು ಪೇಸ್ಟ್ ಎಂದ್ರೆ ಉಂಡು ಗ್ರೀನ್ ಚಿಲ್ಲಿ ಕ್ಯಾಶ್ಯೂ ಪೇಸ್ಟ್ ನಂಗೆ ಇಡೋಣ. പിന്നെ ಮಸಾಲೆ ಪೌಡರ್ಸ್ ಎಲ್ಲ ಇಪ್ಪಮ್ಮೆ ಆ್ಯಡ್ ಹಾಕೋಣ. ಟರ್ಮರಿಕ್ ಪೌಡರ್, ಪೆಪ್ಪರ್ ಪೌಡರ್, ಟರ್ಮರಿಕ್ ಪೌಡರ್ അങ്ങനെ ഒരു 1/2 ടേബിൾ സ്പൂൺ ಹತ್ರ ಇಟ್ಟರೆ, പിന്നെ ಪೆಪ್ಪರ್ 1 ಟೇಬಲ್ ಸ್ಪೂನ್, പിന്നെ ಗರಂ ಮಸಾಲ, ಚಿಕನ್ ಮಟನ್ ಮಸಾಲ, ಮಸಾಲೆ ಬಿರಿಯಾನಿ ಮಸಾಲ 2 ಟೇಬಲ್ ಸ್ಪೂನ್ ಇಟ್ಟರೆ, പിന്നെ 1 ಟೇಬಲ್ ಸ್ಪೂನ್ ಮಟನ್ ಮಸಾಲ ಇಟ್ಟರೆ, 3/4 ಟೇಬಲ್ ಸ್ಪೂನ್ ಹತ್ರ ಗರಂ ಮಸಾಲ ಇಟ್ಟರೆ ಎಲ್ಲ ಇಟ್ಟು ತಿಪ್ಪ ಒಟ್ಟಿಗೂ ಮಿಕ್ಸ್ ಹಾಕಿ ಉಂಟು ಅಲ್ಲಿ ನಂಗೆ ಟೊಮೆಟೊ ಇದೆಲ್ಲ ಮಿಕ್ಸ್ ಆಯಿತು. ಇದ್ರೆ ರಾ ಸ್ಮೆಲ್ ಪಚ್ಚೆ ಮಣ ಎಂದರೆ ಉಂಡು ಎಲ್ಲ ಪೋಯಲ್. പിന്നെ ನಂಗೆ ಟೊಮೆಟೊ ಇಡೋಣ. ಇದು ಮಸಾಲೆ ಎಲ್ಲ ತೆಲ್ಲ ಎಣ್ಣೆ ಬಿಡೋಣ. ಎಣ್ಣೆ ಬಿಟ್ಟು ಹಿಂಗೆ ಇದು ನಲ್ಲೆ ಸಾಟ್ ಆಯ್ತು ಕಿಟ್ಟಿರುಂಟ ಅವಡು. ಸೊ ಇಪ್ಪ ನಂಗೆ ಪುದೀನ ಲೀವ್ಸುം ಕೊರಿಯಂಡರ್ ಲೀವ್ಸ್ ಎಂದ್ರೆ ಉಂಡು ತೆಲ್ಲಿಟ್ಟಿತ್ತು ಎಲ್ಲ ಒಟ್ಟಿಗೂ ಮಿಕ್ಸ್ ಹಾಕೋಣ. ಇಪ್ಪ ಮಸಾಲೆ ಪೌಡರ್ಸ್ ಎಲ್ಲ ಇಪ್ಪ ಮಿಕ್ಸ್ ಆಯ್ತು ಬಂದರು. ಇಪ್ಪ ನಂಗೆ ಟೊಮೆಟೊ ಇಟ್ಟಂಗೆ ಇತ್ತು ಟೊಮೆಟೊ ಇಟ್ಟಿತ್ತು ತೆಲ್ಲ ಎಲ್ಲ ಮಿಕ್ಸ್ ಹಾಕಿಲ್. പിന്നെ ನಂಗೆ
ಲಿಡ್ ಕ್ಲೋಸ್ ಆಕಿಟ್ಟು ಬೇಕೋರು ಲಿಡ್ ಕ್ಲೋಸ್ ಆಕಿ വെച്ചിട്ട് ಅದೊರು 5 ಮಿನಿಟ್ಸ್ അങ്ങനെ അതിൽ ಬೇವಟ್ಟು ಇಪ್ಪ ನಾನು ஒரு இடத்துல ನಾನಿപ്പോൾ ഇതിൽ ಗೀ ರೈಸ್ ಹಾಕಿ ಉಂಟುಲ್ಲೆ ಚೊಂದೆಂಗೆ ನಂಗೆ ಸಪ್ರೇಟ್ ಕುಕ್ಕರ್ಲಾಕಿ ನಂಗೆ ವಿಸಿಲ್ ಬಂಡೆ ಮುನ್ನೋಲೆ ಇಡ್ಕೊಣು ಇದಕ್ಕೆ ನಾನು ಇಪ್ಪತ್ತೆಲ್ಲ ഒരു 2 ടേബിൾ സ്പൂൺ ಹತ್ರ ಆಯಿಲ್ ಇಟ್ಟರೆ പിന്നെ ಹೋಲ್ ಸ್ಪೈಸಸ್ ಎಲ್ಲ ഒരു ಜಂಡ್ ಇಟ್ಟುಂಟುಲ್ಲೆ അതിൽ പിന്നെ ನಂಗೆ ഒരു എത്ര അരി എടുക്കട് ಅದಕ್ಕೆ ಸಮಾಯಿತು ತಣ್ಣೀಮ್ എടുക്കണം പിന്നെ ನಂಗೆ ഒരു ടേബിൾ ಸ್ಪೂನ್ ಹತ್ರ ಗೀ ಆ್ಯಡ್ ಹಾಕಿ ಉಂಟುಲ್ಲೆ പിന്നെ ನಾನು ഒരു കപ്പിൽ അരി എടുത്തോണ്ടರೆ ഒരു കപ്പ് ಅದಕ್ಕೆ 2 കപ്പ് ഇടത്ര തണ്ണി ഇത് ನಂಗೆ കുക്കറിലാക്കണ ടൈങ്ക് 1.5 കപ്പ് മയ്യാവിടും ഞാനിത് ഇടത്തിലാക്കി ഉള്ളല്ലേ അങ്ങനെ ಅದಕ್ಕೆ ಡಬಲ್ ಇಟ್ಟುಂಟುಲ್ಲೆ ಚೊಂದೆಂಗಿದು ಚೊಮ್ಮೆ ಬೇಯೋಗಿಲ್ಲ ഒരു 80% ചോറ് ರೈಸ್ ಇದು ಬಾಯ್ಲಿಂಗ್ ಮಯ್ಯಾವಿಡು ಸೊ ಇಪ್ಪ ನಾನು ಅರಿ ಮಿಟ್ಟೋಲ್ಲೆ ನಾನು ಗಂಧಸಾಲೆ ಅರಿ ಯೂಸ್ ಆಕಿ ಉಂಟುಲ್ಲೆ ಇದು ಇಟ್ಟಿತ್ತು ಇದು നല്ല ಸ್ಮೆಲ್ ಇಕ್ಕಡು നല്ല ಟೇಸ್ಟಿ ಮೌಡಿ ಅರಿ ಸೊ ಇಪ್ಪ ನಾನು ಮಸಾಲೆ 3 ಸೈಡಲ್ಲಿ ರೆಡಿ ಆಗಿ ಉಂಡೆ ರೈസും ಬಾಯ್ಲ್ ಬೆಂದುಂಟುಂಡು ಎಲ್ಲ ಒಟ್ಟಿಗೆ ಹಾಕಿ ಉಂಟುಲ್ಲೆ ಎಲ್ಲ ಮಿಕ್ಸ್ ಹಾಕಿತ್ತು ಇಪ್ಪ ಮಸಾಲೆ ಎಲ್ಲ ಮಿಕ್ಸ್ ಹಾಕಿತ್ತು ಎಲ್ಲ ರಾ ಸ್ಮೆಲ್ പോയിട്ടായിട്ട് ಎಣ್ಣೆ ನಂಗೆ ಸೈಡ್ ಎಣ್ಣೆ ಬಿಡ್ರಲ್ಲ ಅಡ್ತೋಳು ಫ್ರೈ ಹಾಕ್ಕೊಂಡು ನೋಕೋರುಡೆ ಇಪ್ಪ ನಾನು ಇಪ್ಪ ಕಾಟಿ ಉಂಟುಲ್ಲೇ ഒരു 1/4 കപ്പിടത്ര കേട് ಇದಕ್ಕೆ ಆ್ಯಡ್ ಹಾಕಿ ಉಂಟುಲ್ಲೆ ಚೊಮ್ಮೆ ಪುಳಿ ಉಳ್ಳೆ ಕರ್ಡು ಬೇಡ ಅದು ಟೈಮ್ ಪುಳಿ ಆರೋಡು ಸೊ ನಾರ್ಮಲ್ ಆಯ್ತುಲ್ಲೆ ಊಡೆ പിന്നെ കിട്ടില്ലല്ലേ ഞങ്ങൾ പാക്കറ്റ് കിട്ടിയെങ്കിൽ അത് എത്ര പുളി ഇക്കട് അത്രമേ ബണ്ട് സോ പുളി ഇല്ലാത്തതും ഓരോരോ പ്ലേസിൽ കിട്ടുക അങ്ങനെ ഉണ്ടായെങ്കിൽ ആ പുളി ഇല്ലാത്ത കേട് യൂസ് ആക്കോರು അത് എങ്കിൽ ഒരു 1/2 കപ്പ് യൂസ് ആക്കാം ഇനിയിപ്പോൾ ഞങ്ങൾ ഫ്രൈ ആക്കി വെച്ച കറി ലീവ്സ് ഉണ്ടല്ലേ അതിരത്തെല്ലാം ಇದಕ್ಕೆ ആഡ് ആക്കാം സോ എക്സ്ട്രാ ഫ്ലേവറും കിട്ടുക നല്ല സ്മെല്ല് ഇക്കട് പിന്നെ ഓനിയൻ ഞങ്ങൾ ഫ്രൈ ആക്കിരേ അതും ഒരു തെല്ല് ಇದಕ್ಕೆ ಮಿಕ್ಸ್ ആക്കാം ಸೊ ನನಗೆ ಎಲ್ಲ ನೀವು ಆನಿಯನ್ ನಂಗೆ ಫ್ರೈ ಹಾಕಿತ್ತು ಹಾಕ ಸೊ ಅದ್ರದ್ದು ಟೇಸ್ಟು ಡಿಫ್ರೆಂಟ್ ಆಯ್ತು ಈ ಕಡೆ ಬಟ್ ನಾನಿಪ್ಪ ಎಲ್ಲ ಹಾಕಿತ್ತಲ್ಲ ಇದು ಗಾರ್ನಿಷ್ ಗಂಟು ಹಾಕಿ ಬಿಚ್ಚಿದ್ಲೆ ತೆಲ್ಲು ಇದಕ್ಕೆ ಇಟ್ಟುಂಟುಳ್ಳೆ ಎತ್ತಾರೆ ಇದು ನೋಕ್ಯಾರ ಆಯಿಲೆಲ್ಲ ಬುಟ್ಟು ಬಂದರು ಇತ್ತಾರೆ ತೋಲು ನಂಗೆ ಸಾಲ್ಟ್ ಹಾಕಿ ಇಕ್ಕೊಣು ಇಪ್ಪ ನಂಗದು ಮಟನು ಬೆಂದತ್ತು ಬಂದರು ಇದ್ರೆ ನಂಗೆ ಈ ಮಸಾಲೆಗೆ ಮಿಕ್ಸ್ ಹಾಕಿತ್ತು ಎಲ್ಲ ಒಟ್ಟಿಗೂ ಮಸಾಲೆ ಮಟನು ಮೆಂದ್ರೆ ಮಿಕ್ಸ್ ಆವಡಪಲೆ ಎಲ್ಲ ಒಟ್ಟಿಗೂ ಮಿಕ್ಸ್ ಹಾಕೋಣ ഇതിപ്പോൾ ನಾನು ചൊമ്മೆ അതിൽ തണ്ണി ಬೇവുമ്പോൾ വെച്ചിട്ടില്ല ಬೇಯ್ಕಾತದಕ್ಕೆ ನಂಗೆ ಮಸಾಲೆಗೆ ಸಮೋಡು ನೀವು ಎಕ್ಸ್ಟ್ರಾ അതിൽ ചൊಮ್ಮೆ ತಣ್ಣಿ വെച്ച് ತಿಂದಂಗೆ ಅದರ ನೀವು ಖಾಲಿ ಎಂದ್ರೆ ಮೀಟ್ ಎಂದ್ರೆ ಉಂಡು ಅದರ ಮಾತ್ರ ನಂಗೆ ಮಸಾಲೆಗೆ ಇಡೋಣ ಸೊ ഇപ്പോൾ ഇത്ര ഞങ്ങൾക്ക് ഈ കൺസിസ്റ്റൻസിയിൽ മസാല വേണം ഇപ്പോൾ ദം ഇടകൊണ്ട് ഒരു 20 to 30 minutes ಹಂಗೆ ಇಡೋಣ ಇಪ್ಪ ನಾನು ಆಲ್ರೆಡಿ ರೈಸ್ ಆಯ್ಡು ಆದರೆ ಇಪ್ಪ ಎಲ್ಲ ಲೇಯರ್ ಆಯ್ತು ಇಟ್ಟುಂಟುಲ್ಲೆ ಇದು ಇಪ್ಪ 2 to 3 ಲೇಯರ್ಸ್ വേണമെങ്കിൽ ഇടാനൊക്കെ ಮಾತ್ರ ಅದು മറന്നിട്ട് ನಾನು ಫುಲ್ നിങ്ങൾ വീഡിയോക്കും കാട്ടും മറന്നിട്ട് ഇത് ನಾನು ಇಪ್ಪತ್ತೆಲ್ಲ ಟರ್ಮರಿಕ್ ಪೌಡರ್ ಇಡ್ರೆ ಫುಡ್ ಕಲರ್ ಹೆಲ್ತ್ಗೆ ನಲ್ಲೆಲ್ಲ ಸೊ ಅದಕ್ಕೆ ಟರ್ಮರಿಕ್ ಪೌಡರ್ മിൽക്ക് മിക്സ് ആക്കിയിട്ട് ഇട്ടുണ്ടുള്ളേ പിന്നെ ഇത് ഗാർണിഷ് ഓനിയൻ ഫ്രൈ ആക്കിയതും പിന്നെ കറി ലീവ്സും കൊറിയാണ്ടർ ലീവ്സും പുതിന ലീവ്സും എല്ലാം ಇದರ ಮೇಲೆ ಇಟ್ಟುಂಟಿಲ್ಲ ಇದರ ಅಡಿയിൽ ഒരു ಲೇಯರ್ ಉಂಡು ಹಿಂಗಾನೆ ಇಟ್ಟರೆ ಸೊ ಅದಕ್ಕೆ ಕಾಟೋಗ ಮರന്നിತ್ತು ಇನಿ ಪೌಡರ್ ಹೋಲ್ ಹಾಕೋಣ ಹೋಲ್ ಹಾಕಿತ್ತು ಅದಕ್ಕೆ ನಂಗೆ ಗೀ ಇಡೋಣ ನಂಗೆ ಗೀ ಎತ್ತರ ಇಡ್ರ ಅದಕ್ಕೆ ಟೇಸ್ಟ್ ಕೂಡ್ರು ಸೊ ಆ್ಯಡ್ ಆವಡೋದು ಅದು നല്ല ಚೊಮ್ಮೆ ಟೇಸ್ಟು ಆವಡೋದಕ್ಕೆ ಅದಕ್ಕೆ ನಾನೂರು ಚೊಮ್ಮೆ ಇಟ್ಟರೆ ಅವರು 5 to 6 ಟೇಬಲ್ ಸ್ಪೂನ್ ಹತ್ತಾರೆ ಗೀ ഇട്ടത്ര ചോറും നല്ല സെപ്പറേറ്റ് ഇക്കട് പിന്നെ ടേസ്റ്റും ഇക്കട് പിന്നെ തെല്ല ഓയിലി ಐತಿ ಇಕ್ಕಡು ನಂಗೆ ಅದಕ್ಕೈತು ಆ್ಯಡ್ ಹಾಕಿ ಉಂಟುಲ್ಲೆ ಅದು ಮಟನ್ಗೆ ಎಲ್ಲ ಬತ್ತುಗು ಚೊಮ್ಮೆ ಟೇಸ್ಟ್ ಆದರೆ ಮಟನ್ಡೆ ಟೇಸ್ಟುം ಇದ್ರೆ ಟೇಸ್ಟುം ಎಲ್ಲ ಒಟ್ಟುಗಪ್ಪು ಬಿರಿಯಾನಿಗೂರು ಎಕ್ಸ್ಟ್ರಾ ಫ್ಲೇವറും കിട്ടും ಎಕ್ಸ್ಟ್ರಾ ಟೇಸ್ಟುം ಆವಡು ಸೊ ഇതിപ്പോൾ ബിഗിനേഴ്സിಗೆಲ್ಲ ചൊമ്മೆ യൂസ്ഫുൾ ആവും ഇപ്പോൾ എല്ലാവർക്കും ബിരിയാണി ಹಾಕೋಗು ಬಂದು ನಾನು ಚೊಮ್ಮೆ വീഡിയോ ಇಟ್ಟಿದ್ದೆ ಬಟ್ ചൊമ്മ അൽക്ക് ബിഗിനേഴ്സിಗೆ എങ്ങനെ ആക്കടെ സ്റ്റെപ്പ് ബൈ സ്റ്റെപ്പ് ಗೊತ್ತಿಕ್ಕಲ್ಲ ಸೊ ಅದಕ್ಕಾಯ್ತು ನಾನು ವಿಡಿಯೋ ಇಟ್ಟುಂಟುಲ್ಲೆ ದಾರೆಲ್ಲ നോക്കിയോല്ലാರು ಕಮೆಂಟ್ ಹಾಕೋಗು ಮರಕಂಡ ಲೈಕ್ ಕೊಡ್ಕೋಗು ಮರಕಂಡ ನಿಗಳ ಫ್ಯಾಮಿಲಿ ಫ್ರೆಂಡ್ಸ್ ಆರೆಲ್ಲ ಬಿಗಿನರ್ಸ್ ಉಂಡು ಆರ್ಗೆಲ್ಲ ಬಿರಿಯಾನಿ ಹಾಕೋಗು ಸ್ಟಾರ್ಟಿಂಗ್ ಪ್ರಾಬ್ಲಮ್ ಉಂಟು ಹಂಗಂತಂಗಾಗಿದ್ರೆ ಶೇರ್ ಹಾಕೋರು പിന്നെ നിങ്ങൾക്ക് എൻ്റെ റെസിപ്പി और മോട്ടിവേഷണൽ എന്താ ಸ್ಪೀಚಸ್ ಅದು ಇದು ಹೆಂಗೆ ಅವಂಟು ಕಮೆಂಟಲ್ಲಿ ಹಾಕೋಗು ಮರಕಂಡ ನೆಕ್ಸ್ಟ್ ವಿಡಿಯೋಲಿ ಬಂದೋರ್ಲೆ ಥ್ಯಾಂಕ್ ಯು ಫಾರ್ ವಾಚಿಂಗ್